ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್. ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಸೊ HRM ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹೌದಾ, HRM ಬಿಕಾಮ್ ಯಾರಿಗೆ ಸೆಕೆಂಡ್ ಸೆಮಿಸ್ಟರ್ ನವರಿಗಿರುವಂತಹ ಒಂದಿಷ್ಟು ಸಿಲೆಬಸ್ಗೆ ನಾನು ಏನ್ ತಗೊಂಡ್ಬಂದಿದ್ದೀನಿ, ಎಕ್ಸಾಮ್ ಟೈಮ್ ರಿವಿಷನ್ ಅನ್ನ 5 ಮಾರ್ಕ್ಸ್ ಕ್ವಶನ್, ಅದು ಕನ್ನಡ ವರ್ಷನ್ ಅಲ್ಲಿ. ಹೌದಾ, ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಏನ್ ಮಾಡಿದ್ದೆ, ಇಂಗ್ಲಿಷ್ ವರ್ಷನ್ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ನಾನು ಕನ್ನಡ ವಿಡಿಯೋದವರಿಗೆ ಸಪರೇಟ್ ವಿಡಿಯೋನ ಮಾಡ್ತೀನಿ. ಹೌದಾ, ಸೊ ಕನ್ನಡ ವರ್ಷನ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್. ಈ ಒಂದು 13 ಕ್ವಶನ್ಸ್ ನಾನು ಏನ್ ಹೇಳ್ತೀನಿ, ಇಷ್ಟು 13 ಕ್ವಶನ್ಸ್ಗಳನ್ನ ನೀವು ಪರ್ಫೆಕ್ಟ್ ಆಗಿ ಹೋಗಿದ್ದು ನಿಜ ಆದ್ರೆ HRM ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಇರುವಂತಹ 3 ಕ್ವಶನ್ಸ್ಗಳನ್ನ ನೀವು ಆರಾಮಾಗಿ ಅಟೆಂಡ್ ಮಾಡಿ ಬರ್ತೀರಾ. ಓಕೆನಾ, ಸೊ ನಾನಿಲ್ಲಿ ಕಂಟೆಂಟ್ ಕಡಿಮೆ ತೋರಿಸ್ಬೋದು ಸ್ಕ್ರೀನ್ ಅಲ್ಲಿ. ಓಕೆನಾ, ಬಟ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಬಂತು ಅಂದ್ರೆ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ನಾನು ಕೊಟ್ಟು ಹೋಗ್ತೀನಿ. ಅದ್ರ ಮುಖಾಂತರ ನೀವೇನ್ ಮಾಡ್ಬೋದು, ನೀವೇ ಬೇಕಾಗಿರುವಂತಹ ಕ್ವಶನ್ಸ್ಗಳಾದ್ರೆ ಸೊ 13 ಕ್ವಶನ್ಸ್ ಒಂದು ಕಡೆ ಸಪ್ರೇಟ್ ಒಂದು ಶೀಟ್ ತಗೊಳ್ಳಿ. ಒಂದು ಶೀಟ್ ತಗೊಂಡು A4 ಶೀಟ್ ತಗೊಂಡು, ಇದೊಂದು ಫಾರ್ ಎಕ್ಸಾಂಪಲ್ ಇದೊಂದು A4 ಶೀಟ್ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಸೊ ಒಂದು ಬ್ಲಾಗಿಂಗ್ ಅಥವಾ ಒಂದು ಸಿಂಗಲ್ ಇಂಕ್ ಯೂಸ್ ಮಾಡಿ ನೀಟಾಗಿ ಸಣ್ಣದಾಗಿ ಈ ರೀತಿ ಬರ್ಕೊಂತ ಹೋಗ್ಬೇಕು. ಈ ರೀತಿ ಬರ್ಕೊಂತ ಹೋಗ್ಬೇಕು, ಫೋಲ್ಡ್ ಮಾಡ್ಬೇಕು, ಈ ರೀತಿ ಬರ್ಕೊಂತ ಹೋಗ್ಬೇಕು. ಮತ್ತೆ ಉಲ್ಟಾ ತಿರ್ಗಿಸ್ಬೇಕು. ಉಲ್ಟಾ ತಿರ್ಗಿಸಿ ಆ ಕಡೆನೂ ಅಷ್ಟೇ. ಸೊ ಈ ರೀತಿ ಬರಿಬೇಕು. ಈ ರೀತಿ ಬರೆದ್ರೆ ಒಂದು A4 ಶೀಟ್ ಅಲ್ಲಿ ಮಿನಿಮಮ್ 50 ಮಾರ್ಕ್ಸ್ ಕವರ್ ಮಾಡುವಂತ ಚಾನ್ಸಸ್ ಇದಾವೆ. ಸೊ ಆ ರೀತಿ ಬರ್ಕೋಬೇಕು. ಆ ರೀತಿ ಬರ್ಕೊಳ್ಳುವಂತ ಸ್ಕಿಲ್ ನ ನೀವು ಹೊಂದಿರಬೇಕು. ಆ ರೀತಿ ನಾವು ಸ್ಕ್ಯಾನ್ ಮಾಡಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತಂದ್ರೆ ಇತ್ತೀಚಿನ ಒಂದು 5 ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಸೊ ಪ್ರತಿ ಇಲ್ಲಿ ತಗೊಂಡಿರುವಂತ ಕ್ವಶನ್ಸ್ಗಳು ಕೂಡ 5 to 6 ಟೈಮ್ ಅಂದ್ರೆ 5 ಇಯರ್ ಕ್ವಶನ್ ಪೇಪರ್ ಅಲ್ಲಿ 3 to 4 ಟೈಮ್ಸ್ ರಿಪೀಟ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಮಾತ್ರ ನಾವು ತಗೊಂಡಿದ್ದೀವಿ. ಓಕೆನಾ, ಸೊ ಇಷ್ಟೆಲ್ಲ ಆದ್ಮೇಲೆ ಮೊದಲನೇ ಪ್ರಶ್ನೆ ಇತ್ತು ಅಷ್ಟೇ. ಆಂತರಿಕ ನೇಮಕಾತಿಯ ಮೂಲಗಳು ಯಾವುವು ಮತ್ತು ಅದರ ಒಂದು ಪ್ರಯೋಜನಗಳು ಈಗ ನೋಡೋಣ. ಓಕೆನಾ, ಆಂತರಿಕ ನೇಮಕಾತಿಯ ಮೂಲಗಳು ಯಾವುವು? ಆಂತರಿಕ ನೇಮಕಾತಿ ಅಂದ್ರೆ ನಮ್ಮ ಕಂಪನಿಗೆ ಏನಾಗಬೇಕಾಗತ್ತೆ, ನೇಮಕಾತಿ ಆಗ್ಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಬಾಹ್ಯವಾಗಿ ಹೋಗದೇನೆ ಆಂತರಿಕವಾಗಿ ಕಂಪನಿಯಲ್ಲಿರುವಂತಹ ಉದ್ಯೋಗಿಗಳನ್ನ ಉಪಯೋಗಿಸಿಕೊಂಡು ನಮ್ಮ ನೇಮಕಾತಿಯನ್ನ ಮುಗಿಸುವಂಥದ್ದು ಏನು, ಸೊ ಪದೋನ್ನತಿ ಅಂತ ಹೇಳಿ ಕರೀತಾರೆ. ಒಂದೊಂದು ಯೂನಿವರ್ಸಿಟಿ ಬುಕ್ ಅಲ್ಲಿ ಭತ್ಯೆ ಅಂತ ಕರೀತಾರೆ. ಹೌದಾ, ಏನು ಭತ್ಯೆ ಅಂದ್ರೆ ಸೊ ಪ್ರಮೋಷನ್ ಅಂತ ಹೇಳ್ಬಿಟ್ಟು ಕರಿಬಹುದು. ಸೊ ಪ್ರಮೋಷನ್ ಅಂದ್ರೆ ಪದೋನ್ನತಿ ಅಂದ್ರೆ ಉದ್ಯೋಗಿಯನ್ನು ತನ್ನ ಉನ್ನತ ಹುದ್ದೆಗೆ ಏರಿಸುವುದು. ಹೌದಾ, ಸೊ ವರ್ಗಾವಣೆ ಅಂತ ಹೇಳ್ಬೋದು. ಇದು ಒಂದು ಸೆಕೆಂಡ್ ಮೂಲ. ಯಾವ್ದು ಸರ್? ಉದ್ಯೋಗಿಯನ್ನು ಬೇರೆ ವಿಭಾಗಕ್ಕೆ ಸ್ಥಳಾಂತರಿಸುವುದು. ಹೌದಾ, ವರ್ಗಾವಣೆ ಅಂದ್ರೆ ಸ್ಥಳಾಂತರಿಸುವುದು ಅಂದ್ರೆ ಒಂದು ಸೇಮ್ ಲೆವೆಲ್ ಆಫ್ ಜಾಬ್, ಅದು ಅಂದ್ರೆ ಒಂದೇ ರೀತಿಯಾದಂತಹ ಕೆಲಸ, ಬಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಒಂದು ವಿಭಾಗಕ್ಕೆ ಹಾಕಿರ್ತೀವಿ. ಯಾವುದೇ ರೀತಿಯಾದಂತಹ ಉನ್ನತ ಹುದ್ದೆ ಆಗಲ್ಲ. ಉನ್ನತ ಹುದ್ದೆಗಾದ್ರೆ ಅದು ಪದೋನ್ನತಿ ಆಗುತ್ತೆ. ಸೊ ಹಳೆ ಉದ್ಯೋಗಿಗಳನ್ನು ಮರು ನೇಮಕ ಮಾಡುವುದು. ಸೊ ಆಂತರಿಕ ನೇಮಕಾತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿಯಲ್ಲಿ ಆಲ್ರೆಡಿ ಕೆಲಸ ಮಾಡಿ ಎಂಪ್ಲಾಯೀಸ್ಗಳು ಬಿಟ್ಟು ಹೋಗಿರ್ತಾರಲ್ವ, ಸೊ ಅವ್ರನ್ನ ಮತ್ತೆ ಕರ್ಕೊಂಡು ಬಂದು ನೇಮಕಾತಿ ಮಾಡುವಂಥದ್ದು ಅಂತ ಹೇಳೋದು. ಸೊ ನೆಕ್ಸ್ಟ್ ಉದ್ಯೋಗಿಗಳ ಶಿಫಾರಸು ನೋಡೋದು. ಅಂದ್ರೆ ಉದ್ಯೋಗಿಗಳ ಶಿಫಾರಸು ಅಂದ್ರೆ ನಮ್ಮ ಕಂಪನಿಯಲ್ಲಿ ಆಲ್ರೆಡಿ ಈಗ ಒಂದು 10 ಪೋಸ್ಟ್ ಖಾಲಿ ಇದಾವೆ. ಬಟ್ ನಮ್ಮ ಕಂಪನಿಯಲ್ಲಿ ಟೋಟಲ್ ಎಂಪ್ಲಾಯಿಗಳು ಎಷ್ಟು 50. ಹೌದಾ, ಅದರಲ್ಲಿ 40 ಮೆಂಬರ್ಸ್ ಉಳಿದಿರ್ತಾರಲ್ವ, ಅವ್ರು ಹೇಳ್ತಾರೆ ಸರ್ ನನ್ನ ಫ್ರೆಂಡ್ ಈಗ ಅಚ್ಚೆ ಕೋರ್ಸ್ ಆಗುತ್ತೆ, ಈಗ ಸೊ ಜಾಬಿಂದ ಈ ರೀತಿ ಇದ್ದಾರೆ. ಸೊ ನಮ್ಮ ಒಂದು ಕಸಿನ್ ಈ ರೀತಿ ಇದ್ದಾರೆ. ಈ ರೀತಿ ಉದ್ಯೋಗಿಗಳ ಅಭ್ಯರ್ಥಿಗಳನ್ನು ಸೂಚಿಸುವುದು. ಉದ್ಯೋಗಿಗಳು ಏನ್ ಮಾಡ್ತಾರೆ, ತಮ್ಮ ಕಡೆಯಿಂದ ಅಭ್ಯರ್ಥಿ ಸೂಚಿಸುತ್ತಾರೆ. ಅವ್ರ ಮುಖಾಂತರ ಮಾಡೋದು. ಸೊ ಇದರಿಂದ ಬರುವಂತ ಪ್ರಯೋಜನಗಳೇನು? ಸಮಯ ಉಳಿತಾಯ, ಹುದ್ದೆಯನ್ನು ಬೇಗ ತುಂಬಿಸ್ಕೋಬಹುದು. ವೆಚ್ಚ ಕಡಿಮೆ ಇದ್ರಲ್ಲಿ ಯಾವುದೇ ರೀತಿ ವೆಚ್ಚ ಜಾಸ್ತಿ ಆಗಲ್ಲ. ಏನಕ್ಕಪ್ಪ, ನೇಮಕಾತಿ ಖರ್ಚು ಕಡಿಮೆ ಇರುತ್ತಲ್ವ. ಹಾಗಾಗಿ ಏನಾಗ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದ ಎಕ್ಸ್ಟರ್ನಲ್ ಸೋರ್ಸಿಗೆ ಹೋಗ್ವಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ಹಾಗಾಗಿ ಆ ಒಂದು ಅಡ್ವರ್ಟೈಸ್ಮೆಂಟ್ ಮತ್ತು ಖರ್ಚಿನ ಉಳಿಯುತ್ತೆ. ಉದ್ಯೋಗಿಗಳಿಗೆ ಪ್ರೇರಣೆ ಅಂದ್ರೆ ಈ ರೀತಿ ಸೊ ನಮ್ಮಲ್ಲಿರುವಂತಹ ಉದ್ಯೋಗಿಗಳನ್ನ ತಗೊಳ್ಳೋದ್ರಿಂದ, ನಮ್ಮಲ್ಲಿರೋರ ಮಾತು ಕೇಳಿ ಉದ್ಯೋಗಿಗಳನ್ನ ತಗೊಳ್ಳೋದ್ರಿಂದ, ನಮ್ಮ ಕಂಪನಿ ಅಂದ್ರೆ ಬಿಟ್ಟು ಹೋಗಿರುವಂತಹ ಉದ್ಯೋಗಿಗಳನ್ನ ಕರ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಉದ್ಯೋಗಿಗಳಲ್ಲಿ ಮೋಟಿವೇಶನ್ ಅನ್ನೋದು ಬೆಳೆಯುತ್ತೆ. ಹೌದಾ, ಸಂಸ್ಥೆಯ ಪರಿಚಯ ಇರುತ್ತದೆ. ಹೌದಾ, ಅವರಿಗೆ ನಮ್ಮ ಒಂದು ಆರ್ಗನೈಸೇಷನ್ ಗೊತ್ತಿರುತ್ತೆ, ಯಾವ ರೀತಿ ಇದೆ ನಮ್ಮ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಬೇಕು ಅಂತ ಹೇಳು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯವಸ್ಥಾಪಕರ ಗುಣಗಳು. ಹೌದಾ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರು ಅಂತಂದ್ರೆ HR ಮ್ಯಾನೇಜರ್ ಅಂತ ಹೇಳ್ಬೋದು. ಹೌದಾ, ಸೊ ಫಾರ್ ಎಕ್ಸಾಂಪಲ್ ನೀವು HR ಮ್ಯಾನೇಜರ್ ಆಗಬೇಕು ಅಂತ ಇದ್ರೆ, ಹಾಗಿದ್ರೆ ನಿಮಗೆ ಯಾವ ರೀತಿಯಾದಂಥ ಗುಣಗಳು ಇರಬೇಕು. ಹೌದಾ, ನಿಮಗೆ ಯಾವ ರೀತಿಯಾದಂಥ ಪಾತ್ರ ಇರುತ್ತೆ, ನಿಮ್ಮ ಒಂದು ಕೆಲಸ ಏನೋ ಆ ಒಂದು ಸಂಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಉತ್ತಮ ಸಂವಹನ ಕೌಶಲ್ಯ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹೌದಾ, ಸೊ ಸ್ಪಷ್ಟವಾಗಿ ಮಾತನಾಡುವಂತಹ ಸಾಮರ್ಥ್ಯ ಇರಬೇಕು. ಸೊ ನೆಕ್ಸ್ಟ್ ನಾಯಕತ್ವ ಗುಣ. ಸೊ ನಾಯಕತ್ವ ಗುಣ ಯಾರಿಗೆ? ಉದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವಂತಹ ಒಂದು ಗುಣ ಇದ್ರೆ ಮಾತ್ರ ನೀವು ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ಸೇರಲು ಸಾಧ್ಯ.
ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಹೊತ್ತಿರ್ಬೇಕು. ಸೊ ಸಮಸ್ಯೆ ಪರಿಹಾರ ಕೌಶಲ್ಯ ಅಂತಂದ್ರೆ ಉದ್ಯೋಗಿಗಳ ಸಮಸ್ಯೆಗಳನ್ನು ಬಗೆಹರಿಸ ಅಂತ ಹೇಳ್ಬೋದು. ಒಂದು ಉದ್ಯೋಗಿಗಳಿಗೆ ಸಮಸ್ಯೆ ಏನಾದರೂ ಸಮಸ್ಯೆ ಬಂದಿದೆ ಅಂದ್ರೆ ಅದನ್ನ ಅಲ್ಲೇ ಸಾಲ್ವ್ ಮಾಡುವಂತಹ ಒಂದು ಸ್ಕಿಲ್ ನಿಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಮಾನವ ಸಂಬಂಧ ಕೌಶಲ್ಯ ಅಂತಂದ್ರೆ ಉತ್ತಮ ಸಂಬಂಧವನ್ನು ಎಲ್ಲರ ಜೊತೆನೂ ಕೂಡ ಯಾರ ಜೊತೆನೂ ಕೂಡ ಜಗಳ ಮಾಡ್ದೇನೆ ಎಲ್ಲರ ಜೊತೆನೂ ಕೂಡ ಒಂದು ಒಳ್ಳೆ ರಿಲೇಶನ್ಶಿಪ್ ಹೊಂದುವಂತಹ ಒಂದು ಕೌಶಲ್ಯ ಒಂದು ಸ್ಕಿಲ್ ಅಂತ ಇರಬೇಕು. ಹೌದಾ? ಸೊ ಮಾನವ ಸಂಪನ್ಮೂಲ ವ್ಯವಸ್ಥಾಪಕರ ಪಾತ್ರ ಅಂದ್ರೆ ಇವರು ಯಾವ ರೀತಿಯಾದಂತ ಒಂದು ಪಾತ್ರ ವಹಿಸ್ತಾರೆ ಒಂದು ಸಂಸ್ಥೆ ಅಂತ ಬಂದ್ರೆ ತರಬೇತಿ ನೀಡುವುದು ಅಂದ್ರೆ ಉದ್ಯೋಗಿಗಳ ನೇಮಕಾತಿ ಮಾಡೋದು, ತರಬೇತಿ ನೀಡುವುದು, ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಕಲ್ಯಾಣದ ಹಿತಾಸಕ್ತಿಯನ್ನು ಕಾಪಾಡುವುದು, ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂದ್ರೆ ಪರ್ಫಾರ್ಮೆನ್ಸ್ ಅವ್ರು ಮಾಡ್ತಾ ಇರುವಂತಹ ಕೆಲಸಗಳನ್ನ ಐಡೆಂಟಿಫಿಕೇಶನ್ ಮಾಡುವಂಥದ್ದಾಗಿ, ಉತ್ತಮ ಸಂಬಂಧವನ್ನು ಕಾಪಾಡುವಂಥದ್ದಾಗಿ ಇದು ಆಗ್ಬೋದು. ಏನ ನೆಕ್ಸ್ಟ್ ಕ್ವಶನ್ ಏನಪ್ಪಾ, ಕಾರ್ಯಕ್ಷಮತೆ ಮೌಲ್ಯಮಾಪನದ ವಿಧಾನಗಳು. ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯ್ ಕೆಲಸ ಮಾಡಿದಾನೆ ಅಂದ್ರೆ ಅವನ ಒಂದು ಕೆಲಸ ಎಷ್ಟು ಮುಖ್ಯ ಆಗಿತ್ತು ನಮ್ಮ ಒಂದು ಸಂಸ್ಥೆಗೆ ಅಂತ ಹೇಳ್ಬಿಟ್ಟು ಕಾರ್ಯಕ್ಷಮತೆಯ ಮೌಲ್ಯಮಾಪನ. ಸೊ ಆ ಒಂದು ಮೌಲ್ಯಮಾಪನದ ವಿಧಾನಗಳು ಯಾವ ಯಾವ ವಿಧಾನದ ಮುಖಾಂತರ ಮಾಡ್ತಾರ್ರಿ ಅಂದ್ರೆ ಮೊದಲನೇದು ಬಂದ್ಬಿಟ್ಟು ಶ್ರೇಣೀಕರಣ ವಿಧಾನ. ಅಂದ್ರೆ ಉತ್ತಮರಿಂದ ಕಳಪೆಯವರಾಗಿ ಬ್ಯಾಡ್ ಗುಡ್ ಟು ಬ್ಯಾಡ್ ಅಂತ ಹೇಳ್ಬೋದು. ಹೌದಾ? ಸೊ ಇವನು ಗುಡ್ ಈ ರೀತಿ ಇದ್ದ ಈ ರೀತಿ ಮಾಡಿದ, ಇವ್ರು ಈ ರೀತಿ ಇದ್ರು ಇವ್ರು ಈ ರೀತಿ ಮಾಡಿದ್ರೆ ಈ ರೀತಿ ಗುಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂಕಪಟ್ಟಿ ವಿಧಾನ ಅಂತ ಹೇಳ್ಬೇಕು. ಅಂಕಪಟ್ಟಿ ವಿಧಾನ ಅಂದ್ರೆ ವಿವಿಧ ಅಂಶಗಳ ಆಧಾರದ ಮೇಲೆ ಅಂಕ ನೀಡುತ್ತೆ. ಅಂಕಪಟ್ಟಿ ವಿಧಾನ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅವ್ರು ಮಾಡಿರುವಂತ ಕೆಲಸದ ಮೇಲೆ ಅವ್ರಿಗೆ ಏನ್ ಮಾಡುವಂಥದ್ದು ಒಂದಿಷ್ಟು ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ನೀಡಿ ಅದರಿದ್ರೆ ಅದೇ ನೆಕ್ಸ್ಟ್ ಪರಿಶೀಲನಾ ಪಟ್ಟಿ ವಿಧಾನ. ಪರಿಶೀಲನಾ ಪಟ್ಟಿ ವಿಧಾನ ಅಂದ್ರೆ ಪಟ್ಟಿಯ ಮೂಲಕ ಮೌಲ್ಯಮಾಪನ ಮಾಡುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಘಟನೆ ಆಧಾರಿತ ವಿಧಾನ. ಸೊ ಇದು ಎಕ್ಸಾಮ್ ಟೈಮ್ ರಿವಿಷನ್, ಎಕ್ಸಾಮ್ ಓರಿಯೆಂಟೆಡ್ ರಿವಿಷನ್ ಆಗಿರೋದ್ರಿಂದ ನಾನು ಫಾಸ್ಟ್ ಆಗಿ ಆಗುತ್ತೆ. ಸೊ ನೆಕ್ಸ್ಟ್ ಗುರಿ ಆಧಾರಿತ ವಿಧಾನ ಅಂದ್ರೆ ನಿಗದಿತ ಗುರಿಗಳು. ಫಾರ್ ಎಕ್ಸಾಂಪಲ್ ಟಾರ್ಗೆಟ್ ಕೊಡುವಂಥದ್ದು. ಸೊ ನೀನು ಇವತ್ತಿನ ದಿನ ಏನ್ ನೋಡಬೇಕು 100 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು, ನಿನಗೆ ಏನು ಕೊಡ್ತೀವಿ ನಾವು ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಅಪ್ರೈಸಲ್ ಮಾಡ್ತೀವಿ ಅಂತ ಹೇಳುವಂಥದ್ದು. ಈ ರೀತಿ ಓಕೆನಾ? ಈ ರೀತಿ ಹೇಳಿದ್ರಿಂದ ಏನಾಗುತ್ತೆ, ಈ ರೀತಿ ಕೂಡ ಇದು ಒಂದು ವಿಧಾನವಾಗಿ. ಸೊ ನೆಕ್ಸ್ಟ್ ಕೆಲಸದ ಸ್ಥಳದಲ್ಲಿನ ತರಬೇತಿ ವಿಧಾನ, ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್. ಈ ಕೆಲಸದ ಸ್ಥಳದಲ್ಲಿನ ತರಬೇತಿ ವಿಧಾನಗಳು ಯಾವ್ಯಾವ ರೀತಿ ತರಬೇತಿ? ಪ್ರಶಿಕ್ಷಣಾರ್ಥಿ ವಿಧಾನ ಅಂತ ಅಂದ್ರೆ ಆಲ್ರೆಡಿ ಬಿಟ್ಟು ಎಕ್ಸ್ಪೀರಿಯನ್ಸ್ ಅನುಭವಿಗಳ ಬಳಿ ಕೆಲಸ ಕಲಿಯುವುದು. ಪ್ರಶಿಕ್ಷಣಾರ್ಥಿ ವಿಧಾನ ಅಂದ್ರೆ ಅನುಭವಿಗಳಿರ್ತಾರಲ್ವ ಅವ್ರ ಹತ್ತಿರ ಕೆಲಸ ಕಲಿಯುವುದು. ಸೊ ಉಪಾಧಿಕಾರಿ ವಿಧಾನ ಅಂತ ಅಂದ್ರೆ ಹಿರಿಯ ಉದ್ಯೋಗಿಯಿಂದ ಕಲಿ ಅಂದ್ರೆ ಸೀನಿಯರ್ಸ್ ಇರ್ತಾರಲ್ವ ಅವರ ಜೊತೆ ಮಾತಾಡ್ಕೊಂಡು ಕಲಿಯೋ. ಕೆಲಸದ ಪರಿವರ್ತನೆ ಅಂತ ಅಂದ್ರೆ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಪದೇ ಪದೇ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅಲ್ಲಿಂದ ಅದ. ಸೊ ಪ್ರಾಯೋಗಿಕ ತರಬೇತಿ ಅಂದ್ರೆ ಕೆಲಸ ಮಾಡುತ್ತಾ ಮಾಡುತ್ತಾ ಕಲಿಯುವಂಥದ್ದು. ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರಾಯೋಗಿಕ ತರಬೇತಿ ಅಂದ್ರೆ ಕೆಲಸ ಮಾಡ್ತಾ 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 ಕಲಿಯುವಂಥದ್ದು. ಇದರಿಂದ ಆಗುವಂತಹ ಪ್ರಯೋಜನಗಳೇನು? ಸೊ ಇದರಿಂದ ನಮಗಾಗುವ ಪ್ರಯೋಜನಗಳೇನು? ಇದು ಪ್ರಾಯೋಗಿಕ ಜ್ಞಾನ ಪ್ರಾಯೋಗಿಕ ಜ್ಞಾನ ಬರುತ್ತದೆ. ಹೌದಾ? ಅಂದ್ರೆ ನೈಜ ಒಂದು ಅನುಭವ ಅನ್ನುವಂಥದ್ದು ದೊರೆಯುತ್ತದೆ. ನೆಕ್ಸ್ಟ್ ಕಡಿಮೆ ವೆಚ್ಚ ಬರುತ್ತದೆ. ಯಾಕಂದ್ರೆ ನೀವು ಕೆಲಸನೂ ಮಾಡ್ತಿರ್ತಾರೆ ಜೊತೆ ಕೆಲಸನೂ ಕಲಿತಾ ಇರ್ತೀರಿ. ನಿಮಗೆ ಸಪರೇಟ್ ಅದಕ್ಕೆ ಆದಂಥ ಒಂದು 3 ಮಂತ್ಸ್ ಕೋರ್ಸ್ ಆಗಿರ್ಬೋದು ಈ ರೀತಿ ಮಾಡಿ. ಅದಷ್ಟೇ ನೆಕ್ಸ್ಟ್ ಉತ್ತಮ ಕಲಿಕೆ. ಕೆಲಸ ಮಾಡ್ತಾನೆ ಕಲಿಯೋದ್ರ ಹತ್ರ ಸುಲಭವಾಗಿ ಅರ್ಥವಾಗುತ್ತೆ ಕೆಲಸ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಯಕ್ಷಮತೆ ಸುಧಾರಣೆ, ಕೆಲಸದ ಗುಣಮಟ್ಟ ಹೆಚ್ಚುತ್ತದೆ ಅಂತ ಹೇಳ್ಬೋದು. ಓಕೆನಾ? ಸೊ ನೆಕ್ಸ್ಟ್ 5th ಕ್ವಶನ್ ಏನಿದೆ ನೋಡೋಣ. ಕಾಲದರ ಅಂದ್ರೆ ಕಾಲದರ ಪದ್ಧತಿ ಮತ್ತು ತುಂಡು ದರ ಪದ್ಧತಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯಿಗೆ ನಾವು ಸಂಬಳ ಕೊಡ್ತೀವಿ ಅಂತಂದ್ರೆ ಒಬ್ಬ ಎಂಪ್ಲಾಯಿಗೆ ನಾವು ರೆಮ್ಯುನರೇಷನ್ ಕೊಡ್ತೀವಿ ಅಂತಂದ್ರೆ ಎರಡು ಮೆಥಡ್ ಅಲ್ಲಿ ಈ ಎರಡು ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅನ್ನು ಯೂಸ್ ಮಾಡ್ತೀವಿ. ಯಾವ್ದು? ಒಂದು ಕಾಲದರ ಪದ್ಧತಿ ಅಂತಂದ್ರೆ ಕೆಲಸ ಮಾಡಿದ ಸಮಯಕ್ಕೆ ತಕ್ಕ ವೇತನ. ಅಂದ್ರೆ ಈ ಗಂಟೆ ಲೆಕ್ಕದಲ್ಲಿ. ಸೊ ಒಂದ್ ದಿನಕ್ಕೆ 2 ಗಂಟೆ ಕೆಲಸ ಮಾಡಿದ್ರು, 4 ಗಂಟೆ ಕೆಲಸ ಮಾಡಿದ್ರು, ಒಂದು ದಿನ ಪೂರ್ತಿ ಕೆಲಸ ಮಾಡಿದ್ರು, ದಿನದ ಆಧಾರಿತ ವೇತನ. ಸೊ ಸ್ಥಿರ ಆದಾಯ, ನೀನು ಎಷ್ಟಾದ್ರೂ ಕೆಲಸ ಮಾಡು ಬಿಡು, ಒಂದ್ ತಿಂಗಳು ನಿನಗೆ ಇಷ್ಟಂತ ಕೊಡ್ತೀವಿ. ಸೊ ಗುಣಮಟ್ಟಕ್ಕೆ ಒತ್ತು ಅಂತ ಅಂದ್ರೆ ಈ ಕಾಲದರ ಪದ್ಧತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡಿರುವಂತ ಕೆಲಸಕ್ಕೆ ಇದನ್ನ ಕೊಡ್ತಾರೆ ಹೊತ್ತು ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋದ್ರಕ್ಕಿಂತ ಸಂಬಳ ಕೊಡುವಂಥದ್ದು. ಹೌದಾ? ಬಟ್ ಈ ತುಂಡುದರ ಪದ್ಧತಿಯಲ್ಲಿ ಆ ರೀತಿಯಲ್ಲ. ಅಂದ್ರೆ ತುಂಡುದರ ಪದ್ಧತಿ ಅಂದ್ರೆ ಉತ್ಪಾದಿಸಿದ ಘಟಕಗಳಿಗೆ ವೇತನ. ಅಂದ್ರೆ ಪ್ರತಿ ಘಟಕಕ್ಕೆ. ಸೊ ಒಂದಕ್ಕೆ ನೀನು 100 ಇತ್ತು ಅಂತಂದ್ರೆ ನೀನ್ ಇವತ್ತು 10 ಮಾಡಿದೆ ಅಂತಂದ್ರೆ ನಿನಗೆ 1000 ರೂಪಾಯಿ ಕೊಡುವಂಥದ್ದು. ಹೌದಾ? ಈ ರೀತಿ ಪ್ರತಿ ಘಟಕಕ್ಕೆ ಒಂದೊಂದು ಘಟಕಕ್ಕೆ ಒಂದಿಷ್ಟು ಪಾವತಿ ಅಂತ ಮಾಡುವಂಥದ್ದು. ಉತ್ಪಾದನೆ ಆಧಾರಿತ ಆದಾಯ ಅಂದ್ರೆ ಈಗನ್ನ ಯಾವ ರೀತಿ ಆದಾಯ ಕೊಡ್ತೀವಿ ನಾವು ಅಂತಂದ್ರೆ ಎಷ್ಟು ಮಾಡ್ತಾವ ಒಂದಿನಕ್ಕೆ ಇವ್ನು 9 ಮಾಡಿದ ಅಂತಂದ್ರೆ ಎಷ್ಟು ಕೊಡ್ತೀವಿ? 900 ರೂಪಾಯಿ ಕೊಡ್ತೀವಿ.
ಈಗ ಅದೇ 8 ಮಾಡಿದ ಅಂತಂದ್ರೆ ಎಷ್ಟು ಕೊಡ್ತೀವಿ? ₹800 ಕೊಡ್ತೀವಿ. ಹೌದಾ? ಈ ರೀತಿ ಉತ್ಪಾದನೆ ಆಧಾರಿತ ವೆಚ್ಚವಾಗಿರುತ್ತೆ ಇದು ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಇನ್ನೊಂದೇನು ಪ್ರಾಮಾಣಕ್ಕೆ ಒತ್ತು. ಈ ಒಂದು ತುಂಡು ದರ ಪದ್ಧತಿಯಲ್ಲಿ ನಾವು ಪ್ರಮಾಣ ಒತ್ತು ಕೊಡ್ತೀವಿ. ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು ಮುಖ್ಯ ಅಲ್ಲ. ಎಷ್ಟೆಲ್ಲ ಮಾಡಿದ್ರು ಅದರ ಮೇಲೆ ಒತ್ತು. ಸೊ ನೆಕ್ಸ್ಟ್ ಏನಪ್ಪಾ? ಹುದ್ದೆ ಇಳಿಕೆಯ ಕಾರಣಗಳು ಅಂತ ಹೇಳ್ತಾರೆ. ಹುದ್ದೆ ಇಳಿಕೆಯ ಕಾರಣಗಳು ಅಂದ್ರೆ ಕಳಪೆ ಕಾರ್ಯಕ್ಷಮತೆ, ಉತ್ತಮವಾಗಿ ಕೆಲಸ ಮಾಡದೆ, ಅದು ಹುದ್ದೆ ಇಳಿಕೆ. ಈಗ ಫಾರ್ ಎಕ್ಸಾಂಪಲ್ ಪ್ರಮೋಷನ್ ಕೊಡ್ತೀವಿ. ಸೊ ಡಿಮೋಷನ್ ಕೊಡೋದಕ್ಕೆ ಕಾರಣಗಳು ಇರ್ಬೇಕಲ್ವಾ? ಈಗ ಪ್ರಮೋಷನ್ ಕೊಡೋದಕ್ಕೆ ಕಾರಣ ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಅವ್ನು ಚೆನ್ನಾಗಿ ಒಬಿಡಿಯಂಟ್ ಆಗಿದೆ, ಎಫಿಷಿಯಂಟ್ ಆಗಿದ್ದಾನೆ, ಅವ್ನ ಯಾವುದೇ ರೀತಿ ಶಿಸ್ತುಗಳಿಂದ ಉಲ್ಲಂಘನೆ ಮಾಡೋದಕ್ಕೆ, ಯಾವುದೇ ರೀತಿ ತೋರಿಸೋದಕ್ಕೆ, ಯಾವುದೇ ರೀತಿ ಅವನಲ್ಲಿ ಕೌಶಲ್ಯತೆ ಕೊರತೆಗಳಿರೋದಿಲ್ಲ, ಅವ್ನು ಯಾವುದೇ ರೀತಿ ಪದೇ ಪದೇ ಗೈರು ಹಾಜರಾಗೋದನ್ನ ನಾವೇನ್ ಮಾಡ್ತೀವಿ, ಅವ್ರಿಗೆ ಪ್ರಮೋಷನ್ ಕೊಡ್ತೀವಿ. ಹೌದಾ? ಅವ್ನು ಈ ರೀತಿ ಮಾಡಿರುತ್ತಿಲ್ಲ, ಮತ್ತೆ ಡಿಮೋಷನ್ ಏನು ಕೊಡ್ತೀವಿ ಅಂದ್ರೆ ಅದನ್ನೆಲ್ಲ ಮಾಡ್ತಾನೆ ಯಾರು? ಕಳಪೆ ಕಾರ್ಯಕ್ಷಮತೆ, ಯಾವುದೇ ರೀತಿಯಾದಂಥ ಕಾರ್ಯಕ್ಷಮತೆ ಇಲ್ಲದೆ ಇರೋರಿಗೆ, ಸೊ ಶಿಸ್ತು ಉಲ್ಲಂಘನೆ, ನಿಯಮ ಪಾಲಿಸದಿರುವುದು, ದುರ್ವರ್ತನೆ ಮಾಡುವಂಥದ್ದಾಗಿರ್ಬೋದು, ಅನುಸೂಚಿತ ವರ್ತನೆ ಮಾಡುವುದು. ಸೊ ನೆಕ್ಸ್ಟ್ ಕೌಶಲ್ಯದ ಕೊರತೆ ಅಂತ ಹೇಳ್ಬೋದು. ಕೌಶಲ್ಯದ ಕೊರತೆ ಅಂದ್ರೆ ಸಾಕಷ್ಟು ಸಾಮರ್ಥ್ಯ ಇಲ್ಲದಿರುವುದು, ಪದೇ ಪದೇ ಗೈರು ಹಾಜರಿ, ನಿಯಮಿತವಾಗಿ ರಜೆ ತೆಗೆದುಕೊಳ್ಳುವುದು ಅಂತ ಹೇಳ್ಬೋದು. ಓಕೆನಾ? ನಿಯಮಿತವಾಗಿ ರಜೆ ತೆಗೆದುಕೊಳ್ಳೋದ್ರಿಂದ ಏನ್ ಮಾಡ್ತಾರೆ? ಅವ್ರನ್ನ ಕೆಲಸಕ್ಕೆ ಹುದ್ದೆ ಇಳಿಕೆ ಮಾಡ್ತಾರೆ. ಸರಿ, ಪರಿಚಯ ಕಾರ್ಯಕ್ರಮದ ಉದ್ದೇಶಗಳು. ಸೊ ಇಂಡಕ್ಷನ್ ಪ್ರೋಗ್ರಾಮ್, ಅಬ್ಜೆಕ್ಟಿವ್ಸ್ ಆಫ್ ಇಂಡಕ್ಷನ್ ಪ್ರೋಗ್ರಾಮ್ ಅಥವಾ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಕರೀತೀವಿ. ಏನು ಇಂಟ್ರೊಡಕ್ಷನ್? ಈ ಪರಿಚಯ ಕಾರ್ಯಕ್ರಮದ ಉದ್ದೇಶಗಳು ಏನಕ್ಕೆ ಮಾಡಬೇಕು ಪರಿಚಯ ಕಾರ್ಯಕ್ರಮ? ಫಾರ್ ಎಕ್ಸಾಂಪಲ್, ಸೊ ನಮ್ಮ ಕಂಪನಿಗೆ ಹೊಸದಾಗಿ ಒಬ್ಬ ಎಂಪ್ಲಾಯ್ ಬಂದಿರ್ತಾನೆ. ಹೌದಾ? ಅವನಿಗೆ ನಮ್ಮ ಕಂಪನಿ ಬಗ್ಗೆ ಏನಾದ್ರು ಗೊತ್ತಿರುತ್ತಾ? ಇಲ್ಲ. ಅವನಿಗೆ ಸಂಸ್ಥೆಯ ಒಂದು ಪರಿಚಯ ಆಗ್ಬೇಕು, ಸಂಸ್ಥೆಯ ಬಗ್ಗೆ ಒಂದು ಮಾಹಿತಿ ನೀಡೋದಕ್ಕೋಸ್ಕರ ಮಾಡ್ತಾರೆ. ನಿಯಮಗಳು ಮತ್ತು ನೀತಿಗಳ ವಿವರಣೆ ಅಂದ್ರೆ ನಮ್ಮ ಕಂಪನಿಯಲ್ಲಿ ಯಾವ ರೀತಿ ನಿಯಮಗಳಿದಾವೆ ಅಂತ ತಿಳಿಸೋದಕ್ಕೋಸ್ಕರ ಮಾಡ್ತಾರೆ. ಅವನ ಕೆಲಸದ ಜವಾಬ್ದಾರಿಗಳು ಏನಿದೆ, ಸೊ ನಿಮ್ಮ ಒಂದು ಕರ್ತವ್ಯ ಏನಿದೆ ಮಾಡುವಂಥದ್ದು ಅನ್ನೋದಕ್ಕೂ ಗೊತ್ತಾಗ್ಬೇಕಂತ ಮಾಡ್ತಾರೆ. ಸೊ ಹೊಸ ಉದ್ಯೋಗಿಗಳ ಭಯ ಕಡಿಮೆ ಮಾಡೋದಂದ್ರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೋಸ್ಕರ ಮಾಡ್ತಾರೆ. ನಿಮಗೆ ಇದು ರೀತಿ ಫ್ಯಾಮಿಲಿ ಇರೋ ತರಾನೇ ನೀವು ಯಾವುದೇ ರೀತಿಯಾದಂಥ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಕೂಡ ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಹೇಳಿ ಸೊ ಹೊಂದಿಕೊಳ್ಳಲು ಸಹಾಯ ಮಾಡೋದು ಅಂದ್ರೆ, ಸೊ ಅಡ್ಜಸ್ಟ್ ಆಗೋದು, ಕೆಲಸ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲು ಹೆಲ್ಪ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ? ಬಾಹ್ಯ ನೇಮಕಾತಿಯ ಮೂಲಗಳು. ಸೊ ನಾವು ಆಂತರಿಕ ನೇಮಕಾತಿಯ ಮೂಲಗಳನ್ನ ನೋಡಿದ್ವಿ. ಹೌದಾ? ಸೊ ಪ್ರಮೋಷನ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ಬೋದು, ಓಲ್ಡ್ ಎಂಪ್ಲಾಯೀಸ್ಗಳನ್ನ ವಾಪಸ್ ನಾವು ಕರ್ಕೊಳ್ಳುವಂಥದ್ದಾಗಿರ್ಬೋದು, ಮತ್ತೆ ಎಂಪ್ಲಾಯೀಸ್ಗಳ ಒಂದು ಸಜೆಷನ್ಸ್ ಆಗಿರ್ಬೋದು. ಹಾಗಿದ್ದಾಗ ಬಾಹ್ಯ ನೇಮಕಾತಿಯ ಮೂಲಗಳು ಅಂದ್ರೆ ಏನು? ಯಾವ ರೀತಿ ಬಾಹ್ಯ ನೇಮಕಾತಿಗಳು? ಪತ್ರಿಕೆ ಜಾಹೀರಾತುಗಳು ಒಂದು, ಪತ್ರಿಕೆಯಲ್ಲಿ ಅಡ್ವರ್ಟೈಸ್ ಮಾಡೋದು, ಉದ್ಯೋಗ ಮಾಹಿತಿ, ಉದ್ಯೋಗ ವಿನಿಮಯ ಕೇಂದ್ರಗಳು ಅಂತಾನೆ ಇರ್ತವೆ ಗೌರ್ಮೆಂಟ್ ಕಡೆಯಿಂದ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತ ಹೇಳ್ತಾರೆ. ಅಲ್ಲಿ ಸರ್ಕಾರಿ ಉದ್ಯೋಗ ಕಚೇರಿಗಳು ಅಲ್ಲಿ ಕೊಡುವಂಥದ್ದು ಒಂದು ನಮ್ಮ ಒಂದು ಜಾಬ್ನ ಮಾಹಿತಿ ಬಗ್ಗೆ. ಸೊ ಕ್ಯಾಂಪಸ್ ನೇಮಕಾತಿ ಅಂದ್ರೆ ಕಾಲೇಜುಗಳಿಂದ ಡೈರೆಕ್ಟ್ ಆಗಿ ನೇರವಾಗಿ ನೇಮಕಾತಿ ಮಾಡುವಂಥದ್ದು. ಸೊ ಉದ್ಯೋಗ ಸಲಹಾ ಸಂಸ್ಥೆಗಳು ಅಂತ ಆಗುತ್ತೆ. ಉದ್ಯೋಗ ಸಲಹಾ ಸಂಸ್ಥೆ ಅಂದ್ರೆ ನೇಮಕಾತಿ ಸಲಹೆಗಾರರು ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಆನ್ಲೈನ್ ಉದ್ಯೋಗ ಪೋರ್ಟಲ್ಗಳು, ಇಂಟರ್ನೆಟ್ ಮೂಲಕ ಏನ್ ಮಾಡುವಂಥದ್ದು, ಸೊ ಒಂದು ಅಪ್ಲಿಕೇಶನ್ ಓಪನ್ ಮಾಡೋದು, ಇಂಟರ್ನೆಟ್ ಮೂಲಕ ನೇಮಕಾತಿಯನ್ನು ಮಾಡೋದು. ಇದರಿಂದ ಪ್ರಯೋಜನಗಳು ಏನಾಗ್ತವೆ? ಹೌದಾ? ಸೊ ನಾವೇನೋ ಒಂದು ಮಾಡ್ತೀವಿ ಅಂದ್ರೆ ಅದಕ್ಕೆ ಪ್ರಯೋಜನ ಏನಾಗುತ್ತೆ ಅಂತ ತಿಳ್ಕೊಬೇಕಲ್ವಾ? ಸೊ ಏನ್ ಪ್ರಯೋಜನ ಆಗುತ್ತೆ? ಹೊಸ ಪ್ರತಿಭೆಗಳು ದೊರೆಯುತ್ತೆ, ನಮಗೆ ಹೊಸ ಹೊಸ ಅಭ್ಯರ್ಥಿಗಳು ಅನ್ನೋಂಥವ್ರು ಸಿಗ್ತಾರೆ, ಹೆಚ್ಚಿನ ಅರ್ಜಿದಾರರು, ಹೆಚ್ಚು ಅಭ್ಯರ್ಥಿಗಳು ನಮಗೆ ಎಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರಲ್ಲ, ಸೊ ಅಷ್ಟು ನಮಗೆ ಏನಾಗುತ್ತೆ? ಹೊಸ ಹೊಸ ಅಭ್ಯರ್ಥಿಗಳು, ಹೊಸ ಟ್ಯಾಲೆಂಟ್ಗಳು ಗೊತ್ತಾಗುತ್ತೆ, ಹೊಸ ಹೊಸ ಆಲೋಚನೆಗಳು ಬರುತ್ತವೆ, ಹೊಸ ವಿಚಾರಗಳು ಸಂಸ್ಥೆಗೆ ಬರುತ್ತವೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, 9th ಕ್ವಶನ್, ತರಬೇತಿಯ ಪ್ರಯೋಜನಗಳು. ಏನಪ್ಪ ತರಬೇತಿಯ ಪ್ರಯೋಜನಗಳು ಅಂತಂದ್ರೆ, ಉದ್ಯೋಗಿಗಳ ತರಬೇತಿ ಪ್ರಯೋಜನ ಇಬ್ರಿಗಾಗುತ್ತೆ. ಅದ ಟ್ರೈನಿಂಗ್ ಇಬ್ರಿಗಾಗುತ್ತೆ. ಒಂದು ಎಂಪ್ಲಾಯಿಗಳಿಗೆ, ಇನ್ನೊಂದೇನಾಗುತ್ತೆ ಒಂದು ಆರ್ಗನೈಸೇಷನ್ಗೆ, ಅದರ ಟ್ರೈನಿಂಗ್ ಕೊಟ್ಟವರಿಗೆ ಅಂತ ಹೇಳ್ಬೋದು. ಈ ಇಬ್ಬರಿಗೆ ಏನೇನಾಗುತ್ತೆ? ಉದ್ಯೋಗಿಗಳಿಗೆ ಯಾವ ರೀತಿಯಾದಂಥ ಹೆಲ್ಪ್ ಆಗುತ್ತೆ ಅಂದ್ರೆ, ಅವರ ಒಂದು ಜ್ಞಾನ ಹೆಚ್ಚಿಸುತ್ತದೆ, ಅವರ ಒಂದು ಕೌಶಲ್ಯ ಸುಧಾರಿಸುತ್ತದೆ, ಅವರ ಅಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಅವರಲ್ಲಿ ಒಂದು ಪ್ರಮೋಷನ್ ಅವಕಾಶ ಹೆಚ್ಚುತ್ತದೆ, ಪದೋನ್ನತಿ ಅವಕಾಶ ಹೆಚ್ಚುತ್ತದೆ ಅಂತ ಹೇಳ್ಬೋದು. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಅದೇ ಆರ್ಗನೈಸೇಷನ್ಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂದ್ರೆ, ಉತ್ಪಾದಕತೆ ಅನ್ನುವಂಥದ್ದು ಹೆಚ್ಚುತ್ತದೆ. ಅಂದ್ರೆ ಅವರ ಉತ್ಪಾದಕತೆ ಅನ್ನೋಂಥದ್ದು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಲ್ಲಿ ತಪ್ಪುಗಳು ಅನ್ನುವಂಥದ್ದು ಕಡಿಮೆ ಆಗುತ್ತವೆ, ದೋಷಗಳು ಕಡಿಮೆ. ಏನಕ್ಕಪ್ಪ ಅಂದ್ರೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಆಲ್ರೆಡಿ, ನೀವೇನ್ ಮಾಡ್ಬೇಕಂತ ಹೇಳಿ ಅದನ್ನೇ ಮಾಡ್ಕೊಂಡು ಹೋಗ್ತಾರ. ಸೊ ನೆಕ್ಸ್ಟ್ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಕಾರ್ಯಕ್ಷಮತೆ ಸುಧಾರಿಸುತ್ತದೆ, ಉತ್ತಮ ಫಲಿತಾಂಶವನ್ನು ನೋಡಬಹುದು ನಾವು ಅವ್ರ ಕಡೆ ಒಂದು ಟ್ರೈನಿಂಗ್ ಹೋಗೋದ್ರಿಂದ. ಸೊ ಉದ್ಯೋಗಿಗಳ ಒಂದು ತೃಪ್ತಿ ಅನ್ನುವಂಥದ್ದು ಏನಾಗುತ್ತೆ? ಹೆಚ್ಚಾಗುತ್ತೆ.
ಹೌದಾ, ಉದ್ಯೋಗಿಗಳಿಗೆ ತೃಪ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಸಂತೃಪ್ತ ಉದ್ಯೋಗಿಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ ನೆಕ್ಸ್ಟ್ ಏನಪ್ಪಾ, ಮಾನವ ಸಂಪನ್ಮೂಲ ಯೋಜನೆಯ ಉದ್ದೇಶಗಳು. ಅದು ಮಾನವ ಸಂಪನ್ಮೂಲ ಯೋಜನೆ ಅಂತಂದ್ರೆ, ಸೊ ನಾವಿನ್ನು ನಮ್ಮ ಒಂದು ಕಂಪ್ನಿಗೆ ಎಂಪ್ಲಾಯೀಸ್ಗಳನ್ನ ಅಪಾಯಿಂಟ್, ಅದರ ಒಂದು ಉದ್ದೇಶಗಳು ಏನು ಪ್ಲಾನ್ ಮಾಡ್ತೀವಿ ನಾವು ಅಂತಂದ್ರೆ, ಸೊ ಸರಿಯಾದ ವ್ಯಕ್ತಿಯನ್ನು ಆರಿಸಿಕೊಳ್ಳೋದೆ, ಆರಿಸಿಕೊಂಡಂತ ವ್ಯಕ್ತಿಯನ್ನು ಸರಿಯಾದ ಕೆಲಸಕ್ಕೆ ನೇಮಕ ಮಾಡುವುದೇ, ಸರಿಯಾದ ಸಮಯದಲ್ಲಿ ಅಗತ್ಯ ಸಮಯದಲ್ಲಿ ಉದ್ಯೋಗಿಗಳ ಲಭ್ಯತೆಯನ್ನು ಬಳಸಿಕೊಳ್ಳುವುದಕ್ಕೋಸ್ಕರ ನಾವು ಪ್ಲಾನ್ ಮಾಡ್ತೀವಿ. ಭವಿಷ್ಯದ ಅಗತ್ಯಗಳ ಅಂದಾಜನ್ನ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ. ಮಾನವ ಸಂಪನ್ಮೂಲ ಅವಶ್ಯಕತೆ ಊಹಿಸುವುದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೊ ಪ್ಲಾನ್ ಅನ್ನುವಂಥದ್ದನ್ನ ಮಾಡ್ತೀವಿ. ಅದು ಉದ್ಯೋಗಿಗಳ ಕೊರತೆ ತಡೆಯುವುದು. ಹೌದಾ, ಉದ್ಯೋಗಿಗಳ ಕೊರತೆಯನ್ನು ಕೊರತೆ ಉಂಟಾಗದಂತೆ ನೋಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತೀವಿ, ನಿವಾರಣೆ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಮಾನವ ಸಂಪನ್ಮೂಲ ಪ್ಲಾನಿಂಗ್ ಅನ್ನುವಂಥದ್ದನ್ನ, ಯೋಜನೆ ಅನ್ನುವಂಥದ್ದನ್ನ ಮಾಡ್ತೀವಿ. ಸೊ ನೆಕ್ಸ್ಟ್, ಕಾರ್ಯಕ್ಷಮತೆ ಮೌಲ್ಯಮಾಪನದ ಉದ್ದೇಶಗಳು. ಸೊ ಏನು ಕಾರ್ಯಕ್ಷಮತೆ ಮಾಡಬೇಕು? ಹೌದಾ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಂಪನಿಯಲ್ಲಿ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿದ್ದಾರೆ, ನಾವೇ ಕಾರ್ಯಕ್ಷಮತೆ ಕಂಡುಹಿಡಿಬೇಕು ಅವ್ರದ. ಹೌದಾ, ಕಾರ್ಯಕ್ಷಮತೆ ಅಳೆಯುವುದರಿಂದ ಎಂಪ್ಲಾಯೀಸ್ಗಳಿಗೆ ಏನಾಗ್ತಾರೆ ಅಂದ್ರೆ, ಅವರ ಉತ್ತಮ ಉದ್ಯೋಗಿಗಳನ್ನು ಗುರುತಿಸುವುದು. ಅದು ಹೌದಾ, ಅದನ್ನ ಉದ್ಯೋಗಿಗಳದ್ದು ಪದೋನ್ನತಿ ನಿರ್ಧಾರ, ಪ್ರಮೋಷನ್ ಕೊಡೋದಕ್ಕೋಸ್ಕರ ಪ್ರಮೋಷನ್ ಕೊಡೋ ಟೈಮಲ್ಲಿ ಇವರು ಎಲಿಜಿಬಲ್ ಇದಾರಾ ಇಲ್ವಾ ಹೇಳು, ತರಬೇತಿ ಇವರಿಗೆ ಟ್ರೈನಿಂಗ್ ಬೇಕಾಗಿದಾನ ಬೇಡವಾ ಅಂತ ಹೇಳಿ, ಉದ್ಯೋಗಿಗಳಿಗೆ ಪ್ರೇರಣೆ ಟ್ಯೂಷನ್ ಕೊಡೋದು. ಅದು ಕೆಲಸದ ನಿರ್ದಿಷ್ಟತೆ ಅಂತ ಹೇಳ್ತಾರೆ. ಅಂದ್ರೆ ಜಾಬ್ ಸ್ಪೆಸಿಫಿಕೇಶನ್. ಏನಪ್ಪ ಜಾಬ್ ಸ್ಪೆಸಿಫಿಕೇಶನ್? ವಿದ್ಯಾರ್ಹತೆ ಅಂದ್ರೆ ಅಗತ್ಯ ಶಿಕ್ಷಣ ಹೋಗ್ಬೇಕು. ಅನುಭವ ಅಂತಂದ್ರೆ ಹಿಂದಿನ ಕೆಲಸದ ಅನುಭವ. ಹೌದಾ, ನೆಕ್ಸ್ಟ್ ಕೌಶಲ್ಯಗಳು ಅಂದ್ರೆ ಅಗತ್ಯ ಸಾಮರ್ಥ್ಯಗಳಿದಾವ. ದೈಹಿಕ ಸಾಮರ್ಥ್ಯವಾಗಿ ಆರೋಗ್ಯ ಮತ್ತು ದೈಹಿಕ ಶಕ್ತಿ ಯಾವ ರೀತಿ ಇದೆ, ಮಾನಸಿಕ ಸಾಮರ್ಥ್ಯ ಯಾವ ರೀತಿ ಇದೆ, ವೈಯಕ್ತಿಕ ಗುಣಗಳು ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ಏನಂದ್ರೆ ಜಾಬ್ ಸ್ಪೆಸಿಫಿಕೇಶನ್ ಅಂತಂದ್ರೆ, ಈ ರೀತಿ ಒಂದು ಜಾಬ್ಗೆ ನಮಗೆ ಬೇಕಾಗಿರುವಂತ ಕ್ವಾಲಿಟೀಸ್ಗಳು. ದ ಲಾಸ್ಟ್ ಅಂಡ್ ದ ಲಾಸ್ಟ್ ಕ್ವಶನ್, ಸಂದರ್ಶನದ ವಿಧಗಳು ಅಂದ್ರೆ ಇಂಟರ್ವ್ಯೂನ ಟೈಪ್ಸ್ಗಳು ಯಾವ್ಯಾವ ರೀತಿ ನಾವು ಸಂದರ್ಶನ. ಮೊದಲನೇದು ಪ್ರಾಥಮಿಕ ಸಂದರ್ಶನ, ಔಪಚಾರಿಕ ಸಂದರ್ಶನ, ಸಮಿತಿ ಸಂದರ್ಶನ, ಒತ್ತಡ ಸಂದರ್ಶನ, ದೂರವಾಣಿ ಸಂದರ್ಶನ, ಆನ್ಲೈನ್ ಸಂದರ್ಶನ. ಪ್ರಾಥಮಿಕ ಅಂತಂದ್ರೆ ಆರಂಭಿಕ ಪರಿಶೀಲನೆಗೆ ತಮ್ಮ ಒಂದು ಹೆಸರು ಈ ರೀತಿ ಬೇಸಿಕ್ ಇನ್ಫಾರ್ಮೇಶನ್ಗೋಸ್ಕರ ನಾವು ಮಾಡೋ ಸಂದರ್ಶನ. ಹೌದಾ, ಔಪಚಾರಿಕ ಸಂದರ್ಶನ ಅಂದ್ರೆ ನಿಯಮಿತ ಸಂದರ್ಶನದ ಪ್ರಕ್ರಿಯೆ. ನೆಕ್ಸ್ಟ್ ಹಲವಾರು ಸಮಿತಿಯ ಸಂದರ್ಶನ ಅಂದ್ರೆ ಹಲವಾರು ಸದಸ್ಯರ ಸಂದರ್ಶನ. ಸೊ ಒತ್ತಡ ಸಂದರ್ಶನ ಅಂದ್ರೆ ಒತ್ತಡದಲ್ಲಿ ಪರೀಕ್ಷಿಸು, ಅವರಿಗೆ ಒಂದು ಟೆಸ್ಟ್ ಕೊಡೋದ್ರ ಮುಖಾಂತರ ಈ ರೀತಿ ಒತ್ತಡದಿಂದ ಪರೀಕ್ಷಿಸುವುದು. ದೂರವಾಣಿ ಸಂದರ್ಶನ ಅಂತಂದ್ರೆ ದೂರವಾಣಿ ಮೂಲಕ ಸಂದರ್ಶನ ಮಾಡೋದು, ಅಂದ್ರೆ ಮೊಬೈಲಲ್ಲಿ ಮಾಹಿತಿಯನ್ನ ಕೇಳಿ ಕ್ವಶನ್ಸ್ಗಳನ್ನ ಕೇಳಿ ಮಾಡುವಂಥದ್ದು. ಆನ್ಲೈನ್ ಸಂದರ್ಶನ ಅಂದ್ರೆ ಇಂಟರ್ನೆಟ್ ಮೂಲಕ ಸಂದರ್ಶನ ಮಾಡಿ. ಸೊ ಇದು ನಮ್ಮ ಲಾಸ್ಟ್. ನಾನು ಈ ವಿಡಿಯೋ ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ. ಸೊ ಅದರಿಂದ ನೀವು ಸೀದಾ ನಮ್ಮ ವೆಬ್ಸೈಟ್ ಈ ಒಂದು PDF ಹುಡುಕೋಬಹುದು. ಸೊ ಏನಪ್ಪಾ ಈ ರೀತಿ ಒಂದು, ಫಾರ್ ಎಕ್ಸಾಂಪಲ್ ಈ ಎಕ್ಸಾಮ್ ಓರಿಯೆಂಟೆಡ್ ರಿವಿಷನ್. ಈಗ ಫಾರ್ ಎಕ್ಸಾಮ್ಗೆ ಏನ್ ಮಾಡ್ಕೋಬೇಕು, ಸರಿಯಾದ ಸಬ್ಜೆಕ್ಟ್ ಇದ್ರೆ ನನ್ನ 13 ಕ್ವಶನ್ಸ್ನ ಟೋಟಲ್ ಕೊಟ್ಟಿನಿ. ಹೌದಾ, ಈ 13 ಕ್ವಶನ್ಸ್ 13 ಐ ಥಿಂಕ್ 10 ಪರ್ಫೆಕ್ಟ್ ಆದ್ರೂ ಕೂಡ, ನೀವು ಫಸ್ಟ್ 10 ಪರ್ಫೆಕ್ಟ್ ಆದ್ರೂ ಈಸಿಯಾಗಿ 10 ಕ್ವಶನ್ಸ್ನ ಕ್ಲಿಯರ್ ಮಾಡು. ಏನಕ್ಕಪ್ಪ ಅಂದ್ರೆ, ಸೊ ನಾರ್ಮಲ್ ಆಗಿ ನೀವೆಲ್ಲರೂ ಥಿಂಕ್ ಮಾಡೋ ರೀತಿ ಕ್ವಶನ್ ಪೇಪರ್ ಅಷ್ಟು ಟಫ್ ಇರಲ್ಲ. ಹಾಗಾಗಿ ಎಷ್ಟು ಈಸಿಯಾಗಿರುತ್ತೆ ಅಂತ ಅಂದ್ರೆ, ಈ 10 ಕ್ವಶನ್ಸ್ ಆಗಿರು, ಈ 13 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ 15 ಮಾರ್ಕ್ಸ್ ಅಲ್ಲಿ ನಾನು ಇನ್ನೂ ಮುಂಚೆ ವಿಡಿಯೋ ಮಾಡ್ತೀನಿ. ಕನ್ನಡ ಮೀಡಿಯಂ ಬೇರೆ, ಇಂಗ್ಲಿಷ್ ಮೀಡಿಯಂ ಬೇರೆ. ಆ ಟೈಮಲ್ಲಿ ನೀವು ಆ ವಿಡಿಯೋದ ಒಂದು ಸಹಾಯ ಪಡ್ಕೋಬೇಕಾಗುತ್ತೆ. ಅದರಿಂದ ನಿಮಗೆ ಗೊತ್ತಾಗುತ್ತೆ 15 ಮಾರ್ಕ್ಸ್ 5 ಕ್ವಶನ್ಸ್ ಹೇಳಿ, 5 ಇಲ್ಲ ಒಂದು 8 ಕ್ವಶನ್ಸ್. 15 ಮಾರ್ಕ್ಸ್ ಅಲ್ಲಿ ಒಂದು 8 ಕ್ವಶನ್ಸ್ ಇರೋದೆ. ಆ 8 ಕ್ವಶನ್ ನೀವು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಅದರಲ್ಲಿ ನೀವು 3 ಕ್ವಶನ್ಸ್ ಈಸಿಯಾಗಿ ಆನ್ಸರ್ ಮಾಡಿ 15 ಔಟ್ ಆಫ್ 50. ಸೊ 60 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಅನ್ನ ನಾನು ನಿಮಗೆ ಕೊಡೋದಕ್ಕೆ ರೆಡಿ ಆಗಿ. ಯಾವ ಯೂನಿವರ್ಸಿಟಿಗೆ ಯಾವ ಟೈಮಲ್ಲಿ ಎಕ್ಸಾಮ್ ಇದೆ ಅನ್ನುವಂಥದ್ದು ಒಂದು ಸ್ವಲ್ಪ ಮಾಹಿತಿ ಇತ್ತ. ಸೊ ತುಂಬಾ ಕನ್ಫ್ಯೂಷನ್ಸ್ಗಳಾಗ್ತಾ ಇದಾವೆ, ಟೈಮ್ ಟೇಬಲ್ ಚೇಂಜ್ ಆಗ್ತಾ ಇದೆ ಒಂದು ಯೂನಿವರ್ಸಿಟಿದು ಅಂತ ಹೇಳ್ಬಿಟ್ಟು. ಒಂದೊಂದು ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ಗಳು ಮುಗ್ದಿದ. ಹೌದಾ, ಅದನ್ನೆಲ್ಲ ಬಿಡಿ, ಯಾರಿಗೆ ಎಕ್ಸಾಮ್ ಇತ್ತು ಅವರು ಈ ಒಂದು ವಿಡಿಯೋದ ಒಂದು ಯೂಸನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಸೊ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಸಪ್ರೇಟ್ ಆದ ವಿಡಿಯೋ ಮಾಡ್ತಾ ಇದ್ದೀವಿ, ಆದಷ್ಟು ಮಾಡ್ತೀವಿ. ಒಂದು ಇಂಗ್ಲಿಷ್ ಮೀಡಿಯಂ ಅಂತಂದ್ರೆ ಪೂರ್ತಿ ಇಂಗ್ಲಿಷ್ ಕೂಡ ಹೇಳಿರ್ತಿಲ್ಲ, ಇಂಗ್ಲಿಷ್ ಕೂಡ ಕನ್ನಡದಲ್ಲಿ ಹೇಳ್ತೀವಿ. ಏನಕ್ಕೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ವಿಡಿಯೋ ಅಂದಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ 15 ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಶಿಕ್ಷಕರಾಗಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ಇದೇ ರೀತಿ ಕರೆಂಟ್ ಕಾಮರ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಲಿಂಕ್ ಮತ್ತೆ ಯೂಟ್ಯೂಬ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ.
ಅದ್ರ ಮುಖಾಂತರ ನೀವು ನಮ್ಮನ್ನ ಕನೆಕ್ಟ್ ಮಾಡ್ಕೋಬಹುದು. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.